ಫಿಲಿಪ್ಪಿಯವರಿಗೆ ಬರೆದ ಪತ್ರದ 4ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡಿ. ನಾನು ಇದನ್ನು ನಿರೀಕ್ಷಿಸಿ ಇಲ್ಲಿ ಹೇಳುತ್ತಿದ್ದೇನೆ, ಆದರೆ ನಿಮಗೆ ಸಂಪೂರ್ಣ ಫಲಿತಾಂಶ ಬರಲಿಲ್ಲ ಎಂದು ನಿರೀಕ್ಷಿಸಿ ಹೇಳುತ್ತಿದ್ದೇನೆ. ನನಗೆ ಎಲ್ಲವೂ ಸಮೃದ್ಧವಾಗಿದೆ. ಇದು ನಡೀತಿದೆ. ಈ ಒಬ್ಬ ಸೇವಕನೂ ಇಲ್ಲಿ ಹೇಳಿದ್ದಾನೆ, ನನಗೆ ಎಲ್ಲವೂ ಸಮೃದ್ಧವಾಗಿಯೇ ನಡೀತಿದೆ. ಆದರೆ ದೇವರ ದಾಸರಿಂದ ಕೇಳಿದ್ರೆ ಏನು ಹೇಳ್ತಾರೆ? ಇಲ್ಲ ಇಲ್ಲ ಇಲ್ಲ, ಅಂಬಿದ್ದವನು ದೇವರು ಇದ್ದಾನರ್ನೆ, ಆದರೆ ಅವನು ಎಲ್ಲರಿಗೂ ಧಾರಾಳವಾಗಿ ಅನುಗ್ರಹಿಸ್ತಾನೆ ಅಲ್ಲವೇ? ಸೇವಕರ ಸಂತೋಷವನ್ನು ನೋಡಿ ದೇವರು ಸಂತೋಷ ಪಡ್ತಾನೆ ಅಂತಾರೆ. ದೇವರ ಸ್ತುತಿ. ದೇವರು ತನ್ನ ಸೇವಕರು ಎಲ್ಲ ರೀತಿಯಲ್ಲೂ ಆಶೀರ್ವಾದಿತರಾಗಿರುವುದನ್ನು ನೋಡಲು ಇಷ್ಟಪಡ್ತಾನೆ. ಆದರೆ ಇಲ್ಲ 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 ಅನ್ನೋ ಮಾತನ್ನು ನಾವು ಕೇಳ್ತೇವೆ. ಪೌಲನನ್ನು ನೋಡಿ, ನನಗೆ ಎಲ್ಲವೂ ಸಮೃದ್ಧಿಯಾಗಿದೆ, ನನಗೆ ಯಾವ ಕೊರತೆಯೂ ಇಲ್ಲ. ಈ ಮಾತನ್ನು ಬದಲಿಸಿ ಸೇವಕರ ಬಾಯಿಂದ ಈ ಮಾತುಗಳು ಬರುತ್ತೆ ಎಂಬುದು ತುಂಬ ಸಾಧ್ಯ. ಇದು ಮನೋಹರವಾದ ಸುಗಂಧ, ದೇವರ ಪ್ರೀತಿಗೆ ಇಷ್ಟಪಡುವ ಯಾಗವಾಗಿದೆ. ಮಾತನ್ನು ಹೇಳುತ್ತಾನೆ ನೋಡಿ. ನಾವು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳುವ ಮಾತು, ಪಾಠವನ್ನು ಓದಿ ದೇವರು ತನ್ನ ಐಶ್ವರ್ಯವನ್ನು ತೋರಿಸುವನು, ಕ್ರಿಸ್ತ ಯೇಸುವಿನಲ್ಲಿ ಮಹಿಮೆಯನ್ನು ಪ್ರತಿಯೊಂದು ಅಗತ್ಯವನ್ನು ಪೂರೈಸುವನು. ಹಾಲೆಲುಯ್ಯ. ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸೋಣ. ಹಾಲೆಲುಯ್ಯ. ಪ್ರತಿಯೊಂದು ಅಗತ್ಯವನ್ನು ಕೂಡ ಆತನು ಪೂರೈಸಬಲ್ಲನು. ದೇವರಿಗೆ ವಂದನೆಗಳು. ಆತನು ಹೇಳುತ್ತಾನೆ, ನನ್ನನ್ನು ನಂಬುವವನನ್ನು ನಾನು ನಿರೀಕ್ಷಿಸುತ್ತೇನೆ, ಆದ್ದರಿಂದ ನಾನು ಅವನನ್ನು ಎತ್ತಿ ಹಿಡಿಯುತ್ತೇನೆ.